ಅಲ್ಲ ಮಚ್ಚ ಏನು ಮಾಡ್ತಾ ಇದ್ಯಾ? ಡ್ಯಾನ್ಸ್ ಆಡ್ತಾ ಇದ್ದೀನಿ. ಹೌದಾ? ಅಲ್ಲೊಬ್ಬನೇ ಯಾಕೋ ಆಡ್ತಾ ಇದ್ಯಾ? ಬಾ ಇಲ್ಲಿ ನಿಮ್ಗೆ ಅಂತಾನೆ ಸ್ಟೇಜ್ ಹಾಕ್ತಿದೀವಿ. ತಲೆ ತಿನ್ಬೇಡ. ಫೋನ್ ಮಾಡಿದ್ದು ಏನಕ್ಕೆ ಅಂತ ಹೇಳು. ನಿಮ್ ತರ ಯಾಕೋ ತಿನ್ಲಿ ನಾನು? ಏನೋ ನಿಮ್ ಊರ್ ಪಕ್ಕದವ್ರಿಗೆ ಬಂದೀನಿ ಅಂತ ಕಾಲ್ ಮಾಡಿದ್ರೆ ನಾನು ಫೋನ್ ಮಾಡಿದ್ರೆ ಪ್ರಾಬ್ಲಮ್ ಅನ್ನೋ ತರ ಮಾತಾಡ್ತಿದ್ಯಲ್ಲಪ್ಪ. ಆಯ್ತಪ್ಪ ಬಿಡು, ತಪ್ಪಾಯ್ತು. ಮ್ಯಾಟ್ರ್ ಏನು ಅಂತ ಹೇಳು. ಏನಿಲ್ಲ ಮಗ, ಇವತ್ತು ಯಡೂರಲ್ಲಿ ಲಕ್ಷ ದೀಪೋತ್ಸವ ಅಂತೆ, ಹೋಗ್ತಿದ್ದೆ. ಹಂಗೆ ನೀನು ಬರ್ತೀಯನ ಕೇಳೋಣ ಅಂತ ಫೋನ್ ಮಾಡಿದೆ. ಹ್ಞೂ ಮಗ, ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳು? ಇನ್ನೆಲ್ಗೂ ಬರ್ತೀಯಾ? ಲಕ್ಷ ದೀಪೋತ್ಸವ ನಡೀತಾ ಇರೋದಲ್ಲಿ ಯಡೂರಲ್ಲಿ, ಸೀದಾ ಯಡೂರ್ಗೆ ಬಂದ್ಬಿಡು. ಯಡಿಯೂರ್ಗ? ನೀನು ಎಲ್ಲಿದ್ದೀಯ ಹೇಳಿ ಇವಾಗ? ಇನ್ನೇನಿರಲಿ, ಯಡೂರಲ್ಲಿ ದೇವಸ್ಥಾನದ ಹತ್ರದಲ್ಲೇ ಇದ್ದೀನಿ ಮಗ. ಇನ್ನೇನು ಆರ್ಚ್ ಹತ್ರ ಇದ್ದೀನಿ ಆಲ್ರೆಡಿ. ಬಂದ್ಬಿಡು ಬೇಗ. ಲೇ ಬಾಲ್, ಸರ್ಯಾಗಿ ಬರ್ತದ ಬಾಯಿಗೆ ಇವಾಗ. ಲೇ, ಕರೆಯೋದು ನಮ್ಮೂರ ಹತ್ರ ಇದ್ದಾಗ, ನೀನು ಆ ಪ್ಲೇಸ್ಗೆ ಹೋದಾಗಲ್ಲ. ನನಗೆ ಗೊತ್ತಿತ್ತು ಮಚ್ಚ, ನಾನು ಅಲ್ಲಿದ್ದಾಗಲೇ ಫೋನ್ ಮಾಡಿ ನೀನು ನನ್ನ ಜೊತೆನೇ ಬರ್ತೀಯ ಅಂತ. ಅದಕ್ಕೇನೆ ಇಲ್ಲಿ ಬಂದ್ಮೇಲೆ ಫೋನ್ ಮಾಡಿದ್ದು. ಇವಾಗಾದ್ರೂ ಯಾಕೋ ಮಾಡಕ್ಕೋದೆ? ಒಟ್ಟಿಗೆ ನಾಳೆನೇ ಮಾಡ್ಬೇಕು ತಾನೆ? ಹಂಗೆ ಅನ್ಕೊಂಡೆ ಮಚ್ಚ, ನಾಳೆನೇ ಮಾಡೋಣ ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಯಾಕೋ ನೀನು ಫೋನ್ ಮಾಡ್ದಲ್ಲೇ ಇರಬೇಕು ಅಂತ ಅನಿಸ್ಲೇ ಇಲ್ಲ ಮಚ್ಚ. ಇದು ಯಾಕೋ ನೀನು ದೀಪೋತ್ಸವ ಕರೆದಂಗೆ ಫೋನ್ ಮಾಡ್ದಂಗಿಲ್ಲ ಮಚ್ಚ. ನನಗೆ ಉರ್ಸ್ಬೇಕು ಅಂತ ಫೋನ್ ಮಾಡ್ದಂಗೆ ಇದೆ. ಲೇಟ್ ಆಗಾದ್ರೂ ಪರವಾಗಿಲ್ಲ ಮಗ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೆ ನೋಡು. ಸರಿ, ಇಡ ಫೋನಲ್ಲಿ. ಅಲ್ಲ ಮಚ್ಚ, ನನಗೆ ಈ ತರ ಮೋಸ ಮಾಡ್ಬೋದಾ? ಏನ್ ಮೋಸ ಆಯ್ತು ನಿನಗೆ? ಲಕ್ಷ ದೀಪಗಳು ಹಚ್ಚಿರ್ತಾರೆ, ಆರಾಮಾಗಿ ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ದೀಪಗಳಿಗಿಂತ ಇಲ್ಲಿ ಬರೋ ಜಾಸ್ತಿ ಜನಗಳೇ ಜಾಸ್ತಿ ಅವರಲ್ಲ ಮಗ. ಲೇ, ಕೋಪ ಬರ್ಸ್ಬೇಡ. ದೀಪ ಹಚ್ಚೋದು ಇನ್ಯಾರು? ಜನಗಳೇ ತಾನೆ. ಹೌದಾ? ಅದೇ ಗೊತ್ತಿರಲಿಲ್ಲ ಮಚ್ಚ. ದೀಪಗಳು ಉರಿತಾ ಇರ್ತವೆ, ನಮ್ಮ ಪಾಡಿ ನಾವು ನೋಡ್ಕೊಂಡು ಹೋಗೋದಂತ ಅನ್ಕೊಂಡ್ ಬಂದೆ ಮಚ್ಚ. ನವರಂಗಿ ನಾಟಕಗಳೆಲ್ಲ ನನ್ನ ಹತ್ರ ಆಡ್ಬೇಡ ಮಗ. ನಿಜ ಮಗ, ನಿಜ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ರೆಡಿ ಆಗ್ಬಿಡ್ತಾ ಇದ್ದೆ. ಯಾಕೆ? ಯಾಕೆ ಅಂದ್ರೆ ನಮ್ಮನೇನು ಒಂದೆರಡು ದೀಪ ಅವ್ರ ಕೈಲಿ ಹಚ್ಚಿಸೋಣ ಅಂತ ಮಗ. ಈಗಲೂ ಕಾಲ ಮಿಂಚಿಲ್ಲ ಮಚ್ಚ. ಯಾರನ್ನಾರು ಕೇಳಿ ನೋಡು, ಯಾರಾದ್ರೂ ಸಿಗ್ಬೋದು ನಿಮ್ಮ ಮನೆ ದೀಪ ಹಚ್ಚಕ್ಕೆ. ಹಂಗನ್ಕಂಡೆ ಕೇಳೋಣ ಅಂತ ಹೋದೆ ಮಚ್ಚ. ಈ ಜನದಲ್ಲಿ ಯಾರನ್ನ ಕೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಜೊತೆ ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ? ನೀನು ಒಬ್ಬನೇ ಬಯಸ್ಕೊಳ್ಳೋದು ಸಾಲಲ್ವಾ? ಜೊತೆಲಿ ನನ್ನೂ ಬಯಸ್ಬೇಕಾ? ಆದ್ರೂ ಮಚ್ಚ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗ್ಬಿಟ್ಟಿನಿ. ದೇವಸ್ಥಾನ ನೋಡದ, ಇಲ್ಲಿರೋ ದೀಪ ಹಚ್ಚಿರೋದ್ ನೋಡದ, ಅಥವಾ ದೀಪ ಹಚ್ಚೋರು ನೋಡದ ಗೊತ್ತೇ ಆಯ್ತಿಲ್ಲ ಮಚ್ಚ. ಲೇ, ಆ ವಿಷಯ ಬಿಡು, ಕರೆಕ್ಟಾಗಿ ಮಾತಾಡು. ಆಯ್ತು ಬಿಡು ಮಚ್ಚ, ಸೀರಿಯಸ್ ಒಂದು ಮ್ಯಾಟ್ರ್ ಮಾತಾಡ್ತೀನಿ, ಕೇಳಿಸ್ಕೊ. ಹೇಳು. ಲಕ್ಷ ದೀಪೋತ್ಸವ ಅಂತ ಮಾಡ್ತಾರಲ್ಲ ಮಚ್ಚ, ಅವ್ರಿಗೂ ಪ್ರಾಬ್ಲಮ್ ಆಗ್ಬಾರ್ದು, ನೀಟಾಗಿ ದೀಪಗಳು ಎಣಿಸ್ಕೊಳ್ಳೋಣ ಅಂತ ಬಂದೆ ಮಚ್ಚ. ಈ ಕಡೆಯಿಂದ ಎಣಿಸ್ಕೊಂಡು ಹೋದ್ರೆ ಆ ಕಡೆಯಿಂದ ಎಲ್ಲ ದೀಪ ಮಡಿಕೊಂಡ್ಬಿಡ್ತಾರೆ ಮಚ್ಚ. ಏನ್ ಮಾಡೋದು? ಅದಕ್ಕೆ ಇವಾಗ ನಾನೇನ್ ಮಾಡ್ಬೇಕು? ಏನಿಲ್ಲ ಮಚ್ಚ, ನೀನು ಇಲ್ಲಿ ಬಂದ್ಬಿಡು. ನೀನು ಆ ಕಡೆಯಿಂದ ಎಣಿಸ್ಕೊಂಡ, ನಾನು ಈ ಕಡೆಯಿಂದ ಎಣಿಸ್ಕೊಂಬತ್ತೀನಿ. ಬೇಗ ಎಣಿಸ್ಬಿಡ್ಬೋದು. ಲೇ, ನಿನಗೆ ತಲೆ ತಿನ್ನಕ್ಕೆ ಯಾರು ಸಿಗ್ಲಿಲ್ವಾ? ನಾನೇನ ಸಿಕ್ಕಿದ್ದು ಇವತ್ತು ನಿನಗೆ? ಯಾಕೆ ಬರಲ್ವಾ ನೀನು? ಹೋಗ್ಲಿ ಬಿಡು, ನನ್ನ ಫಾಲೋವರ್ಸ್ ಯಾರು ಸಿಗ್ತಾರೆ ಇಲ್ಲಿ, ಅವ್ರನ್ನ ಕೇಳ್ತೀನಿ. ಕೇಳ್ಕೊಳಪ್ಪ, ನಾನಂತೂ ಫೋನ್ ಕಟ್ ಮಾಡ್ತೀನಿ. ನಿನ್ ಸವಾಸನೆ ಬೇಡ. ಬಾಯ್ ಬಾಯ್. ಹೋಗಲ್ಲ ಹೋಗು, ನೀನಿಲ್ಲ ಅಂದ್ರೆ ಬೇರೆ ಯಾರು ಸಿಗಲ್ವಾ? ಅಲ್ಲ ಗೈಸ್, ಯಾರಾದರೂ ಯಡೂರಿಗೆ ಬಂದಿದ್ರೆ ಬೇಗ ಮೆಸೇಜ್ ಮಾಡಿ. ಇಲ್ಲಿ ದೀಪ ಎಣಿಸೋದು ನಾನು ಒಬ್ಬಂಗೆ ಕಷ್ಟ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.